ಹಾಯ್ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕನ್ನಡದಲ್ಲಿ ವಿಡಿಯೋ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಂದು ಏನಿಲ್ಲ ಸ್ಪೆಷಲ್, ಆದರೂ ಸುಮ್ಮನೆ ಹಾಗೆ ಒಂದು ಡಿನ್ನರ್ ಡೇಟ್ ಹೋಗಿ ಬರುವ ಅಂತ ನನ್ನ ಹಸ್ಬೆಂಡ್ ಬಂದು ಪ್ಲ್ಯಾನ್ ಮಾಡಿದ್ರು. ಸೊ ಹಿಂಗೆ ಕಾಲ್ ಮಾಡಿ ಹಿಂಗೆ ಹೇಳಿದ್ರು ರೆಡಿಯಾಗಿರು ಅಂತ. ಸೊ ನಾನೇನು ಅಂದ್ಕೊಂಡೆ ಅಂದರೆ, ಸಿನ್ಸ್ ನಾನು ಯೂಟ್ಯೂಬ್ಗೆ ಹೊಸದಾಗಿರೋದ್ರಿಂದ ಐ ಥಾಟ್ ಆಫ್ ಮೇಕಿಂಗ್ ಅ ವಿಡಿಯೋ ಆಫ್ ಇಟ್. ಸೊ ಒಂದು ವ್ಲಾಗ್ ಮಾಡೋಣ ಅಂತ. ಸೊ ಬನ್ನಿ, ರೆಡಿ ಆಗಿಬಿಟ್ಟು ಹೇಗಿರುತ್ತೆ ನಮ್ಮ ಡಿನ್ನರ್ ಡೇಟ್ ಅಂತ ನೋಡ್ಕೊಂಡು ಬರೋಣ. ರೆಡಿ ಆಗಿಬಿಟ್ಟು ಹೊರಟ್ವಿ ನಾವು ಬೈಕ್ ಸ್ಟಾರ್ಟ್ ಮಾಡಿಕೊಂಡು. ನಾವು ಬಂದು ರೀಚ್ ಆಗಿದ್ದು ಕಲ್ಚರಲ್ ಪಬ್ ಬಾರ್ ಆ್ಯಂಡ್ ಕಿಚನ್ ಅಂತ. ಮೆನು ನೋಡಿ ಆರ್ಡರ್ ಮಾಡಿದ್ವಿ. ಒಂದೊಂದೇ ಐಟಮ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಮಗ ಅಂತೂ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದ, ಏನು ಅಂತ. ಆ್ಯಂಡ್ ಅವನು ಬಂದು ಕ್ವೈಟ್ ಹೈಪರ್ ಆ್ಯಕ್ಟಿವ್ ಕಿಡ್. ಸೊ ಅವನು ಹೇಳಿದ್ದೇ ನಡಿಬೇಕು ಆ ಥರ. ಆ್ಯಂಡ್ ವಿ ಲವ್ ದ್ಯಾಟ್. ಒಂದೊಂದೇ ಐಟಮ್ ಬಂತು. ಯೂಶ್ವಲಿ ನಾವು ರೆಸ್ಟೋರೆಂಟೆಲ್ಲ ಹೋಗುವಾಗ ಫುಡ್ ಮೆನು ಬಂದು ನಾನೇ ಸೆಲೆಕ್ಟ್ ಮಾಡಿಬಿಡ್ತೀನಿ. ಆ್ಯಂಡ್ ಮಗುಗೆ ಬೇಕಿರೋದು ಗೊತ್ತಿರುತ್ತೆ ನಮಗೆ, ವೆಜ್ಜೀಸ್ ಜಾಸ್ತಿ ತಿಂತಾನೆ. ಆ್ಯಂಡ್ ಅವನಿಗೆ ನಾವು ಫ್ರೆಶ್ ಜ್ಯೂಸ್ ಅಂಥದ್ದು ಮಾತ್ರ ಕೊಡೋದು. ಸೊ ಹೀ ಸ್ಟಾರ್ಟೆಡ್ ಹಿಸ್ ವರ್ಕ್. ಆ್ಯಂಡ್ ನಮ್ಮದು ಐಟಮ್ಸ್ ಇಲ್ಲಿ ಫ್ರೈಸ್ ಎಲ್ಲ ಚೆನ್ನಾಗಿರುತ್ತೆ. ಹಾಗೆ ಒಂದೊಂದೇ ಐಟಮ್ ಎಲ್ಲ ಬಂತು. ಆ್ಯಂಡ್ ಆಬ್ವಿಯಸ್ಲಿ ಡಿನ್ನರ್ ಡೇಟ್ ಅಂದಮೇಲೆ ಸ್ವಲ್ಪ ಸ್ಪಿರಿಟ್ಸ್ ಬೇಕಾಗುತ್ತೆ. ಹಾಗೆ ನನ್ನ ಹಸ್ಬೆಂಡ್ ಏನೆಲ್ಲ ಆರ್ಡರ್ ಮಾಡಿದರು, ಬಿಯರೆಲ್ಲ ಚಿಯರ್ಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಒಂದೊಂದೇ ಐಟಮ್ನ ಟೇಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಇದು ಬಂದು ನಮ್ಮೆಲ್ಲರ ಫೇವ್ರೆಟ್. ನನ್ನ ಮಗನಿಗಂತೂ ತುಂಬ ಇಷ್ಟ. ಐಸ್ ಕ್ರೀಮ್ಸ್, ಸ್ವೀಟ್ ಅಂದರೆ ಹಿ ಲವ್ಸ್ ಇಟ್. ಸೊ ಅವನಿಗೋಸ್ಕರ ಆರ್ಡರ್ ಮಾಡಿದ್ವಿ. ಫುಡ್ ಆ್ಯಕ್ಚುಲಿ ನಾವು ಫುಡ್ ತೊಗೊಂಡೇ ಇಲ್ಲ. ಅದಕ್ಕೆ ಮುಂಚೆನೇ ಅವ್ನು ಡೆಸರ್ಟ್ ಆರ್ಡರ್ ಮಾಡೋಕ್ಕೆ ಹೇಳ್ದ. ಆ್ಯಂಡ್ ಅವ್ನು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಖುಷಿಲಿ ಡ್ಯಾನ್ಸ್ ಮಾಡ್ಕೊಂಡು ಮ್ಯೂಸಿಕ್ ಹಾಕಿದ್ರು. ಪಬ್ ಆದಮೇಲೆ ಆಬ್ವಿಯಸ್ಲಿ ಮ್ಯೂಸಿಕ್ ಆಗ್ತಾ ಇರುತ್ತೆ. ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಜನ ಎಲ್ಲ ಇದ್ದರು. ಎಲ್ಲ ಇವನೊಬ್ಬನೇ ಡ್ಯಾನ್ಸ್ ಮಾಡ್ತಿದ್ದಿದ್ದಷ್ಟೇ, ಬೇರೆಯವರೆಲ್ಲ ಅವ್ರದ್ದು ಪಾರ್ಟಿಲಿ ಬ್ಯುಸಿ ಇದ್ದರು. ಸೊ ಇದು ಒಂದು ಬಾರ್ ಕೌಂಟರ್. ಅಲ್ಲಿ ತುಂಬಾ ಕ್ಲಾಸ್ ಆಗಿದೆ ಜಾಗ ಮಾತ್ರ. ಸೊ ಆಲ್ಮೋಸ್ಟ್ ಎಲ್ಲ ಡಿನ್ನರ್ ಮುಗಿಸ್ಕೊಂಡ್ವಿ. ಫುಡ್ ಏನು ಆರ್ಡರ್ ಮಾಡಿಲ್ಲ, ಸೈಡ್ಸ್ಗೆ ಹೊಟ್ಟೆ ತುಂಬೋಗಿತ್ತು. ಹಾಗೆ ಬಿಲ್ ಪೇ ಮಾಡಿ ಥ್ಯಾಂಕ್ ಯು ಅಂತೆಲ್ಲ ಹೇಳಿ, ಸರ್ವಿಸ್ ತುಂಬಾ ಚೆನ್ನಾಗಿತ್ತು. ಸೊ ಆ್ಯಂಡ್ ಕಿಡ್ ಫ್ರೆಂಡ್ಲಿ. ಮಗ ಓಡಾಡ್ಕೊಂಡಿದ್ದ, ಯಾರೂ ಏನೂ ಹೇಳಲಿಲ್ಲ ಅವನಿಗೆ. ಸೊ ಮತ್ತೆ ನಮ್ಮ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ವಾಪಸ್ ಮನೆಗೆ ಹೊರಟ್ವಿ. ನಮ್ಮದು ಬಂದು ಮಾಡಿಫೈಡ್ ಬೈಕ್. ಬಾಯ್ ಅಂತ ಹೇಳಿದ್ವಿ ಅಷ್ಟೇ. ಬಾಯ್ ಬಾಯ್.